ಎಕ್ಸ್ಪೆಕ್ಟೇಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ದ ಮೋಸ್ಟ್ ಅವೇಟೆಡ್ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿದೆ, ಕೆಲವು ದಿನಗಳ ಹಿಂದೆ KPSC ಗ್ರೂಪ್ ಬಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿದ್ರು. ಜಾನ್ವರಿಯಿಂದ ಸ್ಟಾರ್ಟ್ ಆಗಿ ಸೊ ಮಾರ್ಚ್ವರೆಗೂ ಡಿಫ್ರೆಂಟ್ ಡೇಟ್ಗೆ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿದ್ರು ಫಾರ್ ವೇರಿಯಸ್ ಪೋಸ್ಟ್ ಅಲ್ವಾ. ಅದಕ್ಕೆ ಇವಾಗ ಅಫಿಷಿಯಲ್ ಕೀ ಆನ್ಸರ್ನು ಕೂಡ ರೀಸೆಂಟಾಗಿ ಬಿಟ್ರು RPCಗೆ, ರೈಟ್. ಸೊ ಇವಾಗ ಅಫಿಷಿಯಲ್ ಕೀ ಆನ್ಸರ್ನ ನೀವೆಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ನಾವು ಪೋಸ್ಟ್ ವೈಸ್ ಅಕ್ಯುರೇಟ್ ಕಟ್ ಆಫ್ ಪ್ರೆಡಿಕ್ಷನ್ನ ಮಾಡೋಣ. ಯೂಶಲಿ ನಾನು ತುಂಬ ವಿಡಿಯೋಸ್ ಅಪ್ಲೋಡ್ ಮಾಡಿರೋದನ್ನ ನೋಡಿದ್ದೀನಿ ಯೂಟ್ಯೂಬಲ್ಲಿ. ಅದರಲ್ಲಿ ಒಂದು ಜನರಲೈಸ್ ಕಟ್ ಆಫ್ ಓನ್ಲಿ ಫಾರ್ ವೆಲ್ಫೇರ್ ಆಫೀಸರ್ ಆ ಥರ ಒಂದೊಂದಕ್ಕೆ ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಅವ್ರು ಎಷ್ಟು ಪೋಸ್ಟ್ಗಳಿಗೆ ಕರೆದಿದ್ರು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ, ಸೊ ಡಿಪಾರ್ಟ್ಮೆಂಟ್ ವೈಸ್ ಪೋಸ್ಟ್ ವೈಸ್ ಕಟ್ ಆಫ್ನ ಮೋಸ್ಟ್ ಅಕ್ಯುರೇಟ್ ಕಟ್ ಆಫ್ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಇದು ಬಂದು ಬ್ಲೈಂಡ್ ಗೆಸ್ ಆಗಿರಲ್ಲ, ಇದು ಡೇಟಾ ಡ್ರಿವನ್ ಅಪ್ರೋಚ್ ಆಗಿರುತ್ತೆ, ಸೈಂಟಿಫಿಕ್ ಅಪ್ರೋಚ್ ಆಗಿರುತ್ತೆ. ಸೊ ವಿತ್ ಪ್ರೂಫ್ ನಾನು ನಿಮಗೆ ಕಟ್ ಆಫ್ನ ಹೇಳ್ತಾ ಹೋಗ್ತೀನಿ. ಸೊ ವಾಚ್ ಟಿಲ್ ದ ಎಂಡ್ವರೆಗೂ ವಿಡಿಯೋ ನೋಡಿ ನೀವು ಸೆಲೆಕ್ಟ್ ಆಗ್ತೀರಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ರೈಟ್. ನಾವು ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಹೇಳಿರುವ ಹಾಗೆ ಆಬ್ಜೆಕ್ಟಿವ್ ಬಂದು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ ಅದೇ KPSC ಗ್ರೂಪ್ ಬಿ ಕಂಡಕ್ಟ್ ಮಾಡಿರುವಂತಹ ವೇರಿಯಸ್ ಪೋಸ್ಟ್ಗಳಿಗೆ ಕಟ್ ಆಫ್ ಪ್ರೆಡಿಕ್ಷನ್ ಮಾಡೋದು. ಸೊ ಕಟ್ ಆಫ್ ಪ್ರೆಡಿಕ್ಷನ್ನ ಹೇಗೆ ಮಾಡ್ತೀವಿ ಅಂತಂದರೆ ಪಾಸ್ಟ್ ಟ್ರೆಂಡ್ಸ್ ಮತ್ತು ಕಟ್ ಆಫ್ ಅನಲೈಸ್ ಮಾಡಿ, ಆಮೇಲೆ ಪೇಪರ್ ಡಿಫಿಕಲ್ಟಿ ಲೆವೆಲ್ ಎಷ್ಟಿತ್ತು ಅದ್ರ ಮೇಲೆ, ನಂಬರ್ ಆಫ್ ಪೋಸ್ಟ್, ಅಪ್ಲಿಕೆಂಟ್ ಡೇಟಾ, ಪೋಲ್ ರಿಸಲ್ಟ್ಸ್. ನಾನು ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನನ್ನ ಚಾನಲಲ್ಲಿ, ನೀವು ನೋಡಿರ್ಬೋದು ತುಂಬ ಜನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರು. ಅದರಲ್ಲಿ ನಾನು ಕೇಳಿದ್ದೆ ಏನಂತ, ನೀವು ಬೇರೆ ಬೇರೆ ಅಪ್ರೋಚಲ್ಲಿ ನನಗೆ ಅಂದರೆ ಬೇರೆ ಬೇರೆ ವೇಯಲ್ಲಿ ನಿಮ್ಮ ಸ್ಕೋರ್ಗಳನ್ನು ನಾನು ತಿಳಿಸ್ಕೊಡ್ಬೋದು. ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಲ್ ಪಾರ್ಟಿಸಿಪೇಟ್ ಮಾಡಿ ಅಥವಾ ಪರ್ಸ್ನಲ್ ಆಗಿ ಮೆಸೇಜ್ ಕಳಿಸಿ ನನಗೆ ಸ್ಕೋರ್ ಮಾಡ್ತಿದ್ರಾ ಅಂತ, ಅಥವಾ ಇವನ್ ಕೆಲವು ಜನ ಕಮೆಂಟ್ ಮಾಡೋಕ್ಕೆ ಹೇಳಿದ್ದೆ, ಕೆಲವರಿಗೆ ಇಮೇಲ್ ಮಾಡಿನೂ ಕಳಿಸ್ಬೋದು ಅಂತ ಹೇಳಿದೆ. ಸೊ ಓವರಾಲ್ ಎಲ್ಲ ಬೇರೆ ಬೇರೆ ವೇರಿಯಸ್ ಸೋರ್ಸಸ್ಸಿಂದ ಬಂದಿರುವಂತಹ ಸ್ಕೋರ್ಗಳನ್ನು ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅದ್ರ ಬೇಸಿಸ್ ಮೇಲೆ ಕಟ್ ಆಫ್ ಪ್ರೆಡಿಕ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೀವು ನೋಡ್ಬೋದು ಸುಮಾರು ಜನ ರಿಕ್ವೆಸ್ಟ್ ಮಾಡಿರೋ ಮೆಸೇಜಸ್ ಸ್ನಿಪೆಟ್ಸ್ ಹಾಕಿದ್ದೀನಿ ನಾನು. ಸೊ ಯಾ ಐ ಅಂಡರ್ಸ್ಟ್ಯಾಂಡ್ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ, ರೈಟ್. ಇವಾಗ ಡೈರೆಕ್ಟ್ಲಿ ಫಸ್ಟ್ ನಾನು ಕನ್ಸಿಡರ್ ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಸ್ಕೋರ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ಇದೆ, ಸ್ಕೋರ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಕ್ವಿಕ್ಕಾಗಿ ಅದನ್ನು ನೋಡ್ಕೊಂಡ್ಬಂದ್ಬಿಡೋಣ. ಫಸ್ಟು ಈ ಎಕ್ಸಾಮಿನೇಷನಲ್ಲಿ ಪೇಪರ್ 1 ಪೇಪರ್ 2 ಎರಡು ಪೇಪರ್ ಇತ್ತು. ಈಚ್ ಪೇಪರ್ 300 ಮಾರ್ಕ್ಸಿಗಿತ್ತು. ಸೊ ಟೋಟಲ್ 600 ಮಾರ್ಕ್ಸ್. ಪೇಪರ್ 1 ಬಂದು ಜನರಲ್ ಪೇಪರ್, ಅದರ ಅರ್ಥ ಎಲ್ಲ ಪೋಸ್ಟ್ಗಳಿಗೂ ಅದು ಕಾಮನ್ ಪೇಪರ್ ಆಗಿತ್ತು. ಪೇಪರ್ 2 ಮಾತ್ರ ಪೋಸ್ಟ್ ಸ್ಪೆಸಿಫಿಕ್ ಆಗಿತ್ತು. ಸೊ ಬೇರೆ ಬೇರೆ ಪೋಸ್ಟ್ಗಳಿಗೆ ಬೇರೆ ಬೇರೆ ಪೇಪರ್ಗಳನ್ನು ಕಂಡಕ್ಟ್ ಮಾಡಿದ್ರು. ಸೊ ಇವಾಗ ನೀವು ಕಟ್ ಆಫ್ ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಪೇಪರ್ 1ನ ಅದು ಜನರಲ್ ಆಗಿ ಎಲ್ಲದಕ್ಕೂ ಆಗಿರುತ್ತೆ, ಅದ್ರ ಜೊತೆಗೆ ಪೇಪರ್ 2 ಎಷ್ಟು ಬೇರೆ ಬೇರೆ ಪೋಸ್ಟ್ ಹಾಕಿದ್ರೆ ಅದ್ರ ಪೇಪರ್ 2 ಸ್ಕೋರ್ಸ್ ಎರಡನ್ನೂ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರತಿ ಕರೆಕ್ಟ್ ಆನ್ಸರ್ಗೆ 3 ಮಾರ್ಕ್ಸ್ ಅಲಾಟ್ ಮಾಡ್ಕೊಳ್ಳಿ, ಓಕೆ. ಆ್ಯಂಡ್ ಪ್ರತಿ ತಪ್ಪು ಆನ್ಸರಿಗೆ 1/4 ಆಫ್ ದ ಅಲಾಟೆಡ್ ಮಾರ್ಕ್ಸ್. ತುಂಬ ಜನ ಏನು ಮಾಡ್ತಿದ್ದೀರಾ, 0.25 ಅಷ್ಟೇ, 1/4 ಅಂತ ಹೇಳಿದರೆ -0.25 ಅಂತ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಕ್ಯಾಚ್ ಏನಂತಂದರೆ 1/4 ಆಫ್ ದ ಅಲಾಟೆಡ್ ಮಾರ್ಕ್ಸ್, ಅದರ ಅರ್ಥ 0.75 ಮಾರ್ಕ್ಸ್ನ ನೀವು ಡಿಡಕ್ಟ್ ಮಾಡಬೇಕಾಗುತ್ತೆ. ಸೊ ಪ್ರತಿ ಕರೆಕ್ಟ್ ಆನ್ಸರ್ಗೆ 3 ಮಾರ್ಕ್ಸ್ನ ಅಲಾಟ್ ಮಾಡಿ, ಪ್ರತಿ ರಾಂಗ್ ಆನ್ಸರ್ಗೆ -0.75 ಇಷ್ಟು ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಸ್ಕೋರ್ಸ್ನ ರೆಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಕಟ್ ಆಫ್ ಹೇಳ್ತಾ ಹೋಗ್ತೀನಿ. ಸೊ ಕಟ್ ಆಫ್ ಪ್ರೆಡಿಕ್ಟ್ ಮಾಡೋಕ್ಕೆ ಯಾವ ಕೀ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ನಾವು ಯೂಸ್ ಮಾಡಿದ್ದೀವಿ ಅಂತಂದರೆ, ಫಸ್ಟ್ ಒನ್ ನಂಬರ್ ಆಫ್ ವೇಕೆನ್ಸೀಸ್ ಅಲ್ವಾ, ಎಷ್ಟು ಪೋಸ್ಟ್ ಇದೆ ಅಂತ ಗೊತ್ತಿದ್ರೆ ಅದ್ರ ಮೇಲೆ ಕಟ್ ಆಫ್ ಬೇರೆ ಆಗೋ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಒನ್ ಬಂದು ಡಿಫಿಕಲ್ಟಿ ಲೆವೆಲ್ ಆಫ್ ದ ಪೇಪರ್ 1 ಪೇಪರ್ 2 ಡಿಫಿಕಲ್ಟಿ ಲೆವೆಲ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಥರ್ಡ್ ಬಂದು ಎಷ್ಟು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಟೆಂಡ್ ಮಾಡಿದ್ರು ಅಂತ. ಅಪ್ಲೈ ಏನೋ ಸುಮಾರು ಜನ ಮಾಡಿರ್ತಾರೆ, 1000ಗಟ್ಟಲೆ ಲಕ್ಷಗಟ್ಟಲೆ ಮಾಡಿರ್ತಾರೆ, ಬಟ್ ಅಟೆಂಡ್ ಆಗಿರುವಂಥ ಕ್ಯಾಂಡಿಡೇಟ್ಸ್ ಎಷ್ಟಿದ್ರು ಅಂತ ಅದನ್ನು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಲೈಕ್ 1 ಪೋಸ್ಟ್ಗೆ ಎಷ್ಟು ಕಾಂಪಿಟೇಷನ್ ಇದೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಫ್ಯಾಕ್ಟರ್ಸ್ ಯಾವಾಗೂ ಯಾವುದೇ ಎಕ್ಸಾಮ್ ತಗೊಳ್ಳಿ, ಇದು ಒಂದೇ ಅಂತ ಅಲ್ಲ, ಯಾವುದೇ ಎಕ್ಸಾಮಲ್ಲೂ ಇವೆಲ್ಲ ಫ್ಯಾಕ್ಟರ್ಸ್ ನಮಗೆ ಕಟ್ ಆಫ್ ಡಿಟರ್ಮೈನ್ ಮಾಡೋಕ್ಕೆ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ, ರೈಟ್. ಇವಾಗ ನಾನು ತಗೊಂಡಿರುವಂಥ ಡೇಟಾನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ, ನಾನು ಈ ಪ್ರೆಡಿಕ್ಷನ್ ಮಾಡೋಕ್ಕೆ ಏನೇನು ಡೇಟಾ ಯೂಸ್ ಮಾಡಿದ್ದೀನಿ ಅಂತ. ಫಸ್ಟ್ ಒಂದು ಬಂದು ಈ 2020 ಒಂದು ಗ್ರೂಪ್ ಬಿ ಎಕ್ಸಾಮಿನೇಷನ್ ಕಂಡಕ್ಟ್
ಎಕ್ಸಾಮಿನೇಷನ್ಗೆ ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಇದೆ ಅನ್ನೋದನ್ನ ನೋಡಬೇಕಾಗುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು, ಟೋಟಲ್ 9 ಡಿಪಾರ್ಟ್ಮೆಂಟ್ಸ್ ಅಲ್ಲಿ 9 ಪೋಸ್ಟ್ಗೆ ಎಕ್ಸಾಮಿನೇಷನ್ ಕರೆದಿದ್ರು. ಫಸ್ಟ್ ಒನ್ ಬಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ಗೆ ಕರೆದಿದ್ರು. ಡಿವಿಷನ್ 1 ಅಲ್ಲಿ 92 ಪೋಸ್ಟ್ ಇತ್ತು. ಸೆಕೆಂಡ್ ಬಂದು ಜಲಸಂಪನ್ಮೂಲ ಇಲಾಖೆಯಲ್ಲಿ ಅಗೇನ್ ಸಹಾಯಕ ಇಂಜಿನಿಯರ್ ಸಿವಿಲ್ ಇತ್ತು, 90 ಪೋಸ್ಟ್. ನೆಕ್ಸ್ಟ್ ಬಂದು ಲ್ಯಾಂಡ್ ರೆಕಾರ್ಡ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ಗೆ 24 ಪೋಸ್ಟ್ ಇತ್ತು. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಗೆ 21 ಪೋಸ್ಟ್ ಇತ್ತು. ಈ ಅಸಿಸ್ಟೆಂಟ್ ಡೈರೆಕ್ಟರ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಅಂದ್ರೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಗೆ 20 ಪೋಸ್ಟ್ಗಳಿತ್ತು. ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ಗೆ 10 ಪೋಸ್ಟ್ಗಳಿತ್ತು. ಈ ಫ್ಯಾಕ್ಟರೀಸ್ ಬಾಯ್ಲರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಫ್ಯಾಕ್ಟರೀಸ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆ 7 ಪೋಸ್ಟ್ ಇತ್ತು. ಅದೇ ಬಾಯ್ಲರ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆ 3 ಪೋಸ್ಟ್ ಇತ್ತು. ಲಾಸ್ಟ್ ಒನ್ ಬಂದು ಅಂತರ್ಜಲ ನಿರ್ದೇಶನಾಲಯ ಅಲ್ಲಿ ಭೂವಿಜ್ಞಾನಿ ಜಿಯೋ ಸೈಂಟಿಸ್ಟ್ ಪೋಸ್ಟ್ಗೆ 10 ಇತ್ತು. ಟೋಟಲ್ ಬಂದು 277 ಪೋಸ್ಟ್ಗೆ ಈ ಒಂದು ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡಿದ್ರು. ಓಕೆ, ಟೋಟಲ್ ಬಂದು 277. ಇಲ್ಲಿ ನೀವು ನೋಡ್ಬೋದು 277 ಅಂತ ಇದ್ರು ಇಲ್ಲಿ ಫಸ್ಟ್ ನಾವೇನ್ ನೋಡಿದ್ವಿ, ಪೋಸ್ಟ್ ವೈಸ್ ವೇಕೆನ್ಸಿ ನೋಡಿದ್ವಿ. ಇಲ್ಲಿ ಆ ಪೋಸ್ಟ್ ವೈಸ್ ವೇಕೆನ್ಸಿ ಒಳಗಡೆ ಇಂಟರ್ನಲ್ ರಿಸರ್ವೇಶನ್ ಎಷ್ಟೆಷ್ಟಿದೆ ಅದನ್ನ ನೋಡ್ತಾ ಇದೀವಿ ಇಲ್ಲಿ ಸ್ಕ್ರೀನ್ ಮೇಲೆ. ಸೊ ಫಸ್ಟ್ ಒನ್ ಬಂದು 92 ಪೋಸ್ಟ್ಗಳಿಗೆ 92 ಪೋಸ್ಟ್ ಅಲ್ಲಿ ಸೊ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದೇ ತರ ಇದು ಬಂದು BBMPಗಾಯ್ತು. ನೆಕ್ಸ್ಟ್ ಬಂದು ಇಲ್ಲಿ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿವಿಲ್ ಇಂಜಿನಿಯರ್ಗಾಯ್ತು. ಓಕೆ, ಇದು ಬಂದು ಲ್ಯಾಂಡ್ ರೆಕಾರ್ಡ್ಸ್ಗಾಯ್ತು. ನೆಕ್ಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಫೀಸರ್ಗಾಯ್ತು. ಓಕೆ, ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆ. ದೆನ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ಗೆ. ದೆನ್ ಬಂದು ಫ್ಯಾಕ್ಟರೀಸ್ ಅಂಡ್ ಬಾಯ್ಲರ್ಸ್ ಅಲ್ಲಿ ಫ್ಯಾಕ್ಟರೀಸ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆ, ಬಾಯ್ಲರ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಅಂಡ್ ಲಾಸ್ಟ್ ಅಲ್ಲಿ ಬಂದು ಜಿಯೋ ಸೈಂಟಿಸ್ಟ್ಗೆ. ಸೊ ಇಷ್ಟನ್ನ ನೀವು ಇಂಟರ್ನಲ್ ರಿಸರ್ವೇಶನ್ ಕ್ಯಾಟಗರಿ ವೈಸ್ ರಿಸರ್ವೇಶನ್ ಎಷ್ಟೆಷ್ಟಿದೆ ಅಂತ ನೋಡಿದ್ರಿ ಇವಾಗ. ಸೊ ನಿಮ್ಗೆ ಅರ್ಥ ಆಗ್ಬೋದು ಇಲ್ಲಿ ಈ ರಿಸರ್ವೇಶನ್ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಇವಾಗ ಇಲ್ಲೇ ನೋಡಿ ಜಿಯೋ ಸೈಂಟಿಸ್ಟ್ ಇದರಲ್ಲಿ 10 ವೇಕೆನ್ಸೀಸ್ ಇದೆ ಅಲ್ವಾ. 10 ವೇಕೆನ್ಸೀಸ್ ಅಲ್ಲಿ ಇಲ್ಲಿ ನೋಡಿ ಮೀಸಲಾತಿ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಒಟ್ಟು 10 ಪೋಸ್ಟ್ ಇದೆ. ಪ್ರವರ್ಗ 1 ಇದಕ್ಕೆ 1 ಪೋಸ್ಟ್ ಇದೆ. ಓಕೆ, ಪ್ರವರ್ಗ 2A ಇದಕ್ಕೆ 1 ಪೋಸ್ಟ್ ಇದೆ. ನಾರ್ಮಲ್ ಜನರಲ್ಗೆ 2 ಪೋಸ್ಟ್ ಇದೆ. ಈ ತರ ಲೈಕ್ ಇದ್ರ ಅರ್ಥ ಏನಂದ್ರೆ ಇವಾಗ ಜನರಲ್ ಕ್ಯಾಟಗರಿಯಲ್ಲಿರೋರು ಜನರಲ್ಗೆ ಮಾತ್ರ ಕಾಂಪೀಟ್ ಮಾಡ್ಬೋದು. ಅದೇ ಈ ರಿಸರ್ವೇಶನ್ ಕ್ಯಾಟಗರಿಯಲ್ಲಿರೋರು ಯಾರಾದ್ರೂ ಒಂದು ಪರ್ಸನ್ ಕ್ಯಾಟಗರಿ 1 ಅಲ್ಲಿ ಇದ್ರು ಅಂದ್ರೆ ಅವರಿಗೆ ಅಡ್ವಾಂಟೇಜ್ ಏನಂದ್ರೆ ಅವರು ಈ ಒಂದು ಸೀಟ್ಗೆ ಜೊತೆಗೆ +2 ಜನರಲ್ ಅಲ್ಲಿರೋ ಸೀಟ್ನು ಅವರು ತಗೊಳಕ್ಕೆ ಕಾಂಪಿಟೇಷನ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಜನರಲ್ ಆಗಿರೋ ಸ್ಟೂಡೆಂಟ್ಸ್ 300 ಮಾರ್ಕ್ಸ್ ತಗೊಂಡ್ರು ಅನ್ಕೊಳ್ಳಿ, 600ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬಟ್ ಈ ಪ್ರವರ್ಗ 1 ಇರೋ ಕ್ಯಾಂಡಿಡೇಟ್ 400 ಮಾರ್ಕ್ಸ್ ತಗೊಂಡ್ರು ಅಥವಾ 310 ಮಾರ್ಕ್ಸ್ ತಗೊಂಡ್ರು ಅಂದ್ರೆ ಅವರಿಗೆ ಜನರಲ್ ಕ್ಯಾಟಗರಿಯಲ್ಲಿರುವಂತ 1 ಸೀಟ್ ಅಲಾಟ್ ಆಗುತ್ತೆ. ಓಕೆ, ಸೊ ಈ ತರ ರಿಸರ್ವೇಶನ್ ವರ್ಕ್ ಆಗೋದ್ರಿಂದ ಕಟ್ ಆಫ್ ಪ್ರೆಡಿಕ್ಷನ್ ಫಾರ್ ಈಚ್ ಕ್ಯಾಟಗರಿ ಮಾಡೋದು ತುಂಬಾ ಸ್ವಲ್ಪ ಹೆಕ್ಟಿಕ್ ಟಾಸ್ಕ್. ಓಕೆ, ಅದಕ್ಕೆ ನಾನು ಇವತ್ತು ಈ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಕಟ್ ಆಫ್ ಕೊಡ್ತೀನಿ. ಅದ್ರ ಮೇಲೆ ಪ್ಲಸ್ ಮೈನಸ್ ಒಂದು 10-20 ಮಾರ್ಕ್ಸ್ ಅಲ್ಲಿ ಬೇರೆ ಕ್ಯಾಟಗರಿ ವೈಸ್ ಕಟ್ ಆಫ್ ನ ನೀವು ಅಸ್ಯೂಮ್ ಮಾಡ್ಕೋಬಹುದು, ರೈಟ್. ಸೊ ಇವಾಗ ನೆಕ್ಸ್ಟ್ ಸೆಕೆಂಡ್ ಫ್ಯಾಕ್ಟರ್ ಬಂದು ಕನ್ಸಿಡರ್ ಮಾಡಿದ್ರು ಡಿಫಿಕಲ್ಟಿ ಲೆವೆಲ್ ಆಫ್ ದ ಪೇಪರ್. ಬೋತ್ ಪೇಪರ್ 1 ಅಂಡ್ ಪೇಪರ್ 2 ನೋಡಿದ್ರೆ, ಸೊ ಪೇಪರ್ 1 ಸ್ವಲ್ಪ ಲಿಟ್ರಲಿ ತುಂಬಾ ಜನ ಜೊತೆ ಇಂಟ್ರಾಕ್ಟ್ ಮಾಡಿದ್ಮೇಲೆ ಗೊತ್ತಾಗಿದೆ ಏನಂದ್ರೆ ಮಾಡರೇಟ್ ಟು ಹೈ ಲೆವೆಲ್ ಇತ್ತು. ಈಸಿ ಏನಿರ್ಲಿಲ್ಲ, ಅಂದ್ರೆ ರ್ಯಾಂಡಮ್ ಕ್ವಶನ್ಸ್ ಬಂದಿತ್ತು ಅಂತ ತುಂಬಾ ಜನ ಹೇಳಿದ್ರು. ನಮ್ಮ ಪೋಲ್ ಕಂಡಕ್ಟ್ ಮಾಡಿದಾಗೂ ಅದು ಸ್ಪೆಸಿಫಿಕಲಿ ನಾನು GS1ಗೆ ಸಪರೇಟ್ ಪೋಲ್ ಕಂಡಕ್ಟ್ ಮಾಡಿದ್ದೆ. ಸ್ನಿಪೆಟ್ ಮುಂದೆ ತೋರಿಸ್ತೀನಿ. ಅದರಲ್ಲಿ ಕೂಡ ನೋಡಿದ್ದೇನೆಂದ್ರೆ 78% ಆಫ್ ದ ಮೆಂಬರ್ಸ್ ಹೂ ವೋಟೆಡ್ ಅದರಲ್ಲಿ ಅವ್ರ ಸ್ಕೋರ್ ಬಿಲೋ 250 ಇತ್ತು 300ಗೆ. ಸೊ ಇಟ್ ಶೋಸ್ ದಟ್ ಪೇಪರ್ ಲೆವೆಲ್ ವಾಸ್ ಲಿಟಲ್ ಡಿಫಿಕಲ್ಟ್, ರೈಟ್. ಮಾಡರೇಟ್ ಟು ಹೈ ಲೆವೆಲ್ ಆಫ್ ದ ಪೇಪರ್ ಅಂತ ಹೇಳ್ಬೋದು. ಪೇಪರ್ 2 ಬಂದು ಡಿಫ್ರೆಂಟ್ ಪೋಸ್ಟ್ಗೆ ಡಿಫ್ರೆಂಟ್ ಇತ್ತು, ಅದನ್ನ ಜನರಲೈಸ್ ಮಾಡಿ ಹೇಳಕ್ಕಾಗಲ್ಲ. ಸೊ ನೆಕ್ಸ್ಟ್ ಕ್ಯಾಟಗರಿ ನೆಕ್ಸ್ಟ್ ಫ್ಯಾಕ್ಟರ್ ನಾವು ಕನ್ಸಿಡರ್ ಮಾಡೋದೇನಂತಂದ್ರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಟೆಂಡೆಡ್. ಇಲ್ಲಿ ನ್ಯೂಸ್ ಪೇಪರ್ ಸ್ನಿಪೆಟ್ ಹಾಕಿದ್ದೀನಿ ನಾನು. ಇದರಲ್ಲಿ ಈ ಸ್ಕ್ರೀನ್ಶಾಟ್ ಅಲ್ಲಿ ನೀವು ನೋಡ್ಬೋದು ಟೋಟಲ್ ಓನ್ಲಿ 39.93% ಆಫ್ ದ ಪೀಪಲ್ ಮಾತ್ರ ಅಟೆಂಡ್ ಆಗಿದ್ದಾರೆ. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಕ್ಸಾಮ್ ಅಪ್ಲೈ ಮಾಡಿರೋದು 1,81,314 ಜನ.
shows that only 72,398 ಅಥವಾ 399 ರೌಂಡ್ ಫಿಗರ್ ಜನ ಮಾತ್ರ ಎಕ್ಸಾಮ್ ಬರ್ತಿದ್ದಾರೆ. ಓಕೆ, ಸೊ ಓಕೆ, ಸೊ ಇದು ಬಂದು GS ಪೇಪರ್ ಅಟೆಂಡ್ ಮಾಡಿರೋರು. ಇವಾಗ ವೆಲ್ಫೇರ್ ಹಾಕಿರೋರು ವೆಲ್ಫೇರಿಗೆ ಬಂದಿರ್ತಾರೆ, ಇನ್ನೊಂದು ಅಸಿಸ್ಟೆಂಟ್ ಡೈರೆಕ್ಟ್ ಹಾಕಿದವರು ಅಸಿಸ್ಟೆಂಟ್ ಡೈರೆಕ್ಟ್ಗೆ ಬಂದಿರ್ತಾರೆ ಸ್ಪೆಸಿಫಿಕ್ ಪೇಪರ್. ಇದು ಬಂದು ಜನರಲ್ ಪೇಪರ್ ಬರ್ದಿರೋರು ಇಷ್ಟು ಜನ ಅಂತ. ಓಕೆ, ನೆಕ್ಸ್ಟ್ ಬಂದು ಪೋಲ್ ಕಂಡಕ್ಟ್ ಮಾಡಿರೋದು. ಇವಾಗ GS1ಗೆ 89 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ನೀವು ನೋಡ್ಬೋದು ಬಿಲೋ 250 ಇರೋರು, ನಾನು ಎಕ್ಸ್ಟ್ರೀಮ್ ಅಂದ್ರೆ ತುಂಬಾ ಜನ ಕ್ರಿಟಿಸೈಸು ಮಾಡಿದ್ರು, ಯಾಕೆ ಮ್ಯಾಮ್ ನೀವು 250 ಅಬೋವ್ನೇ ಕನ್ಸಿಡರ್ ಮಾಡಿದಿರಾ, ಬಿಲೋ ಕನ್ಸಿಡರ್ ಮಾಡ್ಬೋದಿತ್ತು, ತುಂಬಾ ಜನ ಅಷ್ಟು ಸ್ಕೋರೇ ಆಗಿಲ್ಲ ಹಂಗೆ ಹಂಗೆ ಅಂತ. ನನಗೆ ಏನ್ ಹೇಳ್ಬೇಕಾಗಿತ್ತು, ಪಾಯಿಂಟ್ ಪ್ರೂವ್ ಮಾಡ್ಬೇಕಾಗಿತ್ತು ಈ ತರ ಹೈ ಕಟ್ ಆಫ್ ಕೊಟ್ಟು ಅಂತಂದ್ರೆ, ಇಲ್ಲಿ ಮಾಡಿರೋದು 89 ಜನ ವೋಟ್ ಮಾಡಿದ್ದಾರೆ ಅನ್ಕೊಳ್ಳಿ, ಮಾಡಿದ್ದಾರೆ ರೈಟ್. ಸೊ 89 ಜನದಲ್ಲಿ ಬಿಲೋ 250 ಇರೋರು 69 ಜನ ಇದ್ದಾರೆ. ಬಟ್ ಗಮನ ಇಟ್ಟು ನೋಡಿ, 251 to 260 ಇರೋರು 4 ಜನ ಇದ್ದಾರೆ. ಓಕೆ, 261 to 270 ರೇಂಜ್ ಅವರು ಇಬ್ಬರಿದ್ದಾರೆ. 271 to 280 ಇರೋರು 4 ಜನ. ನೆಕ್ಸ್ಟ್ 281 to 290 ಇರೋರು 4 ಜನ. 290 to 300 ಇರೋರು 6 ಮೆಂಬರ್ಸ್. ಎಷ್ಟಾಯ್ತು? 6 4 10, 14 18 20. ಸೊ ಬರೀ ವೋಟ್ ಮಾಡಿರುವಂತಹ 89 ಜನದಲ್ಲಿ 20 ಜನ 250 ಅಬೋವ್ ಸ್ಕೋರ್ ಮಾಡ್ತಿದ್ದಾರೆ ಅಂದ್ರೆ, ಸೊ ಆ ಎಕ್ಸಾಮ್ ಬರ್ದಿರುವಂತಹ 72,398 ಜನದಲ್ಲಿ ಎಷ್ಟಿರ್ಬೋದು? ಓಕೆ, ತುಂಬಾ ಜನ ಕ್ರಿಟಿಸೈಸ್ ಮಾಡಿದ್ರು, ನಮ್ದು ಯಾರ್ದು ಅಷ್ಟು ಸ್ಕೋರೇ ಆಗಿಲ್ಲ, ನೀವು ಹೈ ಸ್ಕೋರ್ ಕೊಟ್ಟಿದ್ದೀರಾ ಹಾಗೆ ಹೇಗೆ ಅಂತ. ಐ ಅಂಡರ್ಸ್ಟ್ಯಾಂಡ್. ಅಂಡ್ ಮೋರ್ ಓವರ್ GS ಪೇಪರ್ 1 ಅಲ್ಲಿ ಕಮ್ಮಿ ಮಾಡಿರೋರು 2 ಅಲ್ಲಿ ಜಾಸ್ತಿ ಮಾಡಿರ್ಬೋದು, ಪೇಪರ್ 2 ಅಲ್ಲಿ, ಅಥವಾ ಪೇಪರ್ 1 ಅಲ್ಲಿ ಜಾಸ್ತಿ ಮಾಡಿರೋರು ಪೇಪರ್ 2 ಅಲ್ಲಿ ಸ್ವಲ್ಪ ಎಡ್ಬಿರ್ಬೋದು, ಕಮ್ಮಿ ಸ್ಕೋರ್ ಆಗಿರ್ಬೋದು. ಸೊ ಇವೆಲ್ಲ ಇದ್ದೇ ಇರುತ್ತೆ, ವೇರಿಯೇಷನ್ಸ್ ಇರುತ್ತೆ, ನಾನು ಆ ಥರ ಹೇಳ್ತಾ ಇಲ್ಲ. ಬಟ್ ನಂಬರ್ ಆಫ್ ಪೋಸ್ಟ್ಗಳು ಕಮ್ಮಿ ಇದ್ದಾಗ ಈ 89 ಜನದಲ್ಲೇ 10 ಜನನೇ ನಿಮಗೆ ಅಬೌವ್ 250 ಇದೆ ಅಂತಂದ್ರೆ, ರೈಟ್, ಯು ಕ್ಯಾನ್ ಇಮ್ಯಾಜಿನ್. ಸೊ ನಾವು ಇದರಿಂದ ಏನು ಅರ್ಥ ಮಾಡ್ಕೋಬಹುದು ಅಂದ್ರೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ, ಅಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ ನಡೆದಾಗ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಅಷ್ಟು ಜನ ಇನ್ನ ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ, ಅಥವಾ ನಂಬರ್ ಆಫ್ ಕಾಂಪಿಟೇಟರ್ಸ್ ಕಮ್ಮಿ ಇದ್ರು. ಬಟ್ ಇವಾಗ ಲಾಸ್ಟ್ ಸ್ವಲ್ಪ ಒಂದು 4-5 ಇಯರ್ಸ್ ಇಂದ ಟ್ರೆಂಡ್ ಬಂದು ಟೋಟಲಿ ಕಾಂಪಿಟೇಟಿವ್ ಫೀಲ್ಡ್ ಶಿಫ್ಟ್ ಆಗಿದೆ. ಬಿಕಾಸ್ ಅದರ್ ಸೆಕ್ಟರ್ಸ್ ಅಲ್ಲಿ ನಾವು ಡಿಸೈರ್ಡ್ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ, ನಾವು ಇಷ್ಟಪಟ್ಟಿರೋ ಪೋಸ್ಟ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿ, ಅಥವಾ ಇನ್ನ ಕೆಲವು ರೀಸನ್ಸ್ ಬೇರೆ ಯಾವ್ದಾದ್ರು ಇರ್ಬೋದು, ಶಿಫ್ಟ್ ಬಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಜಾಸ್ತಿ ಆಗಿದೆ, ರೈಟ್. ಅದಕ್ಕೆ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗಿದೆ, ಓದೋರು ಜಾಸ್ತಿ ಆಗಿದ್ದಾರೆ, ರೈಟ್. ಸೊ ನೆಕ್ಸ್ಟ್ ಬಂದು ಈ ಬ್ಯಾಕ್ವರ್ಡ್ ಕ್ಲಾಸಸ್ಗೆ, ಅದರಲ್ಲಿ 80 ಮೆಂಬರ್ಸ್ ವೋಟ್ ಮಾಡಿದ್ರು. ಸೊ ಅದನ್ನ ಓವರ್ವ್ಯೂನ ಹಾಕಿದ್ದೀನಿ ಇಲ್ಲಿ. ಇದ್ರಲ್ಲಿ ಕೂಡ ನೀವು ನೋಡ್ಬೋದು 15 ಮೆಂಬರ್ಸ್ ಆಲ್ರೆಡಿ 290 to 300 ಸ್ಕೋರ್ ಮಾಡಿದ್ದಾರೆ. ಇದರಲ್ಲಿ ಬೈ ಚಾನ್ಸ್ ಅಟ್ಲೀಸ್ಟ್ 10 ಮೆಂಬರ್ಸ್ GS1 ಅಲ್ಲಿ ಈ ಯಾವ್ದಾದ್ರು ಕ್ಯಾಟಗರಿಯಲ್ಲಿ ಇದ್ರೆ ಪಕ್ಕ ಸೆಲೆಕ್ಷನ್ ಆಗ್ತಾರೆ, ರೈಟ್, ಹೈ ಚಾನ್ಸಸ್. ಓಕೆ, ಸೊ ನಾನು ಇದು ಯಾವ್ದಿದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಯಿತು. ನೆಕ್ಸ್ಟ್ ಬಂದು ವಾಟ್ ಇಟ್ ಈಸ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ಗೆ 62 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ದೀಸ್ ಆರ್ ದ ಪೋಲ್ ರಿಸಲ್ಟ್ಸ್, ರೈಟ್. ಸೊ ಇದನ್ನು ಕೂಡ ಕನ್ಸಿಡರ್ ಮಾಡಿದೆ. ನೆಕ್ಸ್ಟ್ ಬಂದು ಪಾಸ್ಟ್ ಕಟ್ ಆಫ್ ನೋಡೋದಾದ್ರೆ, ಪಾಸ್ಟ್ ಕಟ್ ಆಫ್ ಬಂದು ಒಂದ್ಸರಿ ಎಕ್ಸಾಮ್ 2020 ಅಲ್ಲಿ ನಡೆದಿತ್ತು. ಅದರಲ್ಲಿ 205 ಟೋಟಲ್, ಸಾರಿ 251 ಟೋಟಲ್ ಪೋಸ್ಟ್ಗಳಿತ್ತು. ಓಕೆ, ಸೊ 251 ಟೋಟಲ್ ಪೋಸ್ಟ್ಗಳಿತ್ತು. ಬಟ್ ಅದರಲ್ಲಿ ಈ ಓನ್ಲಿ 2 ಸಿಮಿಲರ್ ಡಿಪಾರ್ಟ್ಮೆಂಟ್ ಇಂದ ಈ ಸರಿ ಎಕ್ಸಾಮ್ ಕಂಡಕ್ಟ್ ಆಗಿದೆ. ಯಾವುದು ಒಂದು ಹೈಲೈಟ್ ಮಾಡಿರೋದು ನೋಡ್ಬೋದು, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು, ಇದನ್ನ ರಿಪೀಟೆಡ್ ಆಗಿ ಕರೆದಿದ್ದಾರೆ, ಈ ಸರಿನೂ ಕರೆದಿದ್ದಾರೆ. ಸೊ ಆವಾಗ ಓನ್ಲಿ 2 ಪೋಸ್ಟ್ ಇತ್ತು, ಈ ಸರಿ 20 ಪೋಸ್ಟ್ ಏನೋ ಇದೆ, ರೈಟ್. ಈ ಜಲಸಂಪನ್ಮೂಲ ಇಲಾಖೆ ಸಹಾಯಕ ಅಭಿಯಂತಕರು ಅಂದ್ರೆ ಇಂಜಿನಿಯರ್ ಮೆಕ್ಯಾನಿಕಲ್ಗೆ, ಇಲ್ಲಿ ಲಾಸ್ಟ್ ಟೈಮ್ ನೋಡಿದಾಗ 3 ಪೋಸ್ಟ್ ಇತ್ತು, ಇವಾಗ ಎಷ್ಟಿದೆ? ಐ ಥಿಂಕ್ 10 ಪೋಸ್ಟ್ ಏನೋ ಇತ್ತಲ್ವಾ, 10 ಪೋಸ್ಟ್, ರೈಟ್. ಸೊ ನಂಬರ್ ಆಫ್ ಪೋಸ್ಟ್ ಇನ್ಕ್ರೀಸ್ ಆಗಿದೆ ಮುಂಚೆಗಿಂತನೂ. ಬಟ್ ಇದು 2 ಡಿಪಾರ್ಟ್ಮೆಂಟ್ ಅಲ್ಲಿ ಸಿಮಿಲರ್ ಡಿಪಾರ್ಟ್ಮೆಂಟ್ ಅವರು ಈ ಸರಿನೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಬಾಕಿ ಯಾವ ಡಿಪಾರ್ಟ್ಮೆಂಟು ಇಲ್ಲ. ಸೊ ಇದ್ರ ಮೇಲೆ ಬೇಸಿಸ್ ಆಗಿ ನಾವು ಪ್ರೆಡಿಕ್ಷನ್ ಮಾಡೋದು ಸ್ವಲ್ಪ ವೇಗ್ ಡೇಟಾ ಕೊಟ್ಟಂಗ ಆಗುತ್ತೆ, ರೈಟ್. ಸೊ ಇವಾಗ ಲಾಸ್ಟ್ KPSC ನಡೆಸಿರುವಂತಹ ಬೇರೆ ಬೇರೆ ಪೋಸ್ಟ್ಗಳಿಗೆ ಕಟ್ ಆಫ್ ನಾವು ಒಂದು ಅಂದಾಜು ನೋಡೋದಾದ್ರೆ, ಈ 600 ಮಾರ್ಕ್ಸ್ ಕಂಡಕ್ಟ್ ಮಾಡಿರುವಂತಹ ಒಂದು ರೀಸೆಂಟ್ ಪೇಪರ್ದು ಅಸಿಸ್ಟೆಂಟ್ ಡೈರೆಕ್ಟರ್ದು ನಾವು ನೋಡಿದ್ರೆ
ನೋಡೋದಾದ್ರೆ ಯು ಕ್ಯಾನ್ ಸಿ ದ ಸ್ನಿಪ್ಪೆಟ್. ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿಲ್ಲ, ಬಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 190 ಅಲ್ಲ ಸಾರಿ 202 ಇದೆ. ಇದು ಬಂದು ಅಸಿಸ್ಟೆಂಟ್ ಇಂಜಿನಿಯರ್ ಇನ್ ಮೆಕ್ಯಾನಿಕಲ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಬಂದು ಅವಾಗೆಲ್ಲ ಇಂಟರ್ವ್ಯೂ ಕೂಡ ಕಂಡಕ್ಟ್ ಮಾಡ್ತಿದ್ರು 50 ಮಾರ್ಕ್ಸ್ಗೆ, ಬಟ್ ಇವಾಗ ಇಂಟರ್ವ್ಯೂ ಇಲ್ಲ. ಅದ್ರ ಬದಲು ಏನ್ ಮಾಡಿದ್ದಾರೆ, 200 ಇರೋ ಪೇಪರ್ನ 300 ಮಾಡಿದ್ದಾರೆ. ಸೊ ಟೋಟಲ್ ಬಂದು 600 ಆಗಿದೆ. ಲಾಸ್ಟ್ ಟೈಮ್ ಬರೆದಾಗ ಓನ್ಲಿ 400 ಮಾರ್ಕ್ಸಿಗೆ ಇತ್ತು. ಓಕೆ, ನೆಕ್ಸ್ಟ್ ನೀವು ಇಲ್ಲಿ ಗಮನ ಹರಿಸ್ಬೇಕು. ಇಲ್ಲೊಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ ವಾಟರ್ ಸೋರ್ಸ್ ಅಲ್ಲಿ. ಇದರಲ್ಲಿ 186 ವಾಸ್ ದ ಹೈಯೆಸ್ಟ್ ಸ್ಕೋರ್. ಓಕೆ, ನೆಕ್ಸ್ಟ್ ಇಲ್ಲೊಂದು ಎಕ್ಸಾಮಿನೇಷನ್ ಇದೆ. ಇದರಲ್ಲಿ ನೀವು ಪರ್ಸೆಂಟೇಜ್ ಮೇಲೆ ಮಾತ್ರ ಗಮನ ಕೊಡಿ. ಸೊ ಪರ್ಸೆಂಟೇಜ್ ಎಷ್ಟಿದೆ, 80% ಇದೆ. ಸೊ 200 ಇತ್ತು ಈ ಎಕ್ಸಾಮ್ ಬಂದು. ಸೊ 80% ಇದೆ. ಇದು ಬಂದು ಐ ಥಿಂಕ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಯಾವುದೋ ಪೋಸ್ಟ್ಗೆ ಎಕ್ಸಾಮ್, ಸೂಪರಿಂಟೆಂಡೆಂಟ್ ಆರ್ ಸಮಥಿಂಗ್ ಅದೇ ಎಕ್ಸಾಮ್ಗೆ. ಬಟ್ ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಕಟ್ ಆಫ್ ಕ್ಯಾನ್ ಗೋ ಲೈಕ್, ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಕಟ್ ಆಫ್ ಕ್ಯಾನ್ ರೀಚ್ ಇವನ್ ಟು 80%. ಓಕೆ, ಸೊ ಇದರಲ್ಲೂ ಪೋಸ್ಟ್ ಸಿಮಿಲರ್ ಒಂದು ಕೆಲವು ಪೋಸ್ಟ್ಗಳು ಮಾತ್ರ ಇತ್ತು, ರೈಟ್. ಬಟ್ ಸೊ 80% ವರೆಗೂ ರೀಚ್ ಆಗಿದೆ. ನೆಕ್ಸ್ಟ್ ಸ್ನಿಪ್ಪೆಟ್ ನೀವು ನೋಡೋದಾದ್ರೆ ಯು ಕ್ಯಾನ್ ಸಿ ಹಿಯರ್ ಎಷ್ಟಿದೆ. ದ ಕಟ್ ಆಫ್ ಈಸ್ ಓನ್ಲಿ 10%, 10.75%. ಸೊ ನೀವು ಲಕ್ಕಿ ಪರ್ಸನ್ ಆಗಿದ್ರೆ, ನಿಮ್ಮ ಕ್ಯಾಟಗರಿಯಲ್ಲಿ ಯಾರು ನಿಮ್ಮ ಸ್ಕೋರ್ ಮಾಡಿಲ್ಲ ಅಂದ್ರೆ, ನೀವು ಆಸ್ ಲೋ ಆಸ್ 10% ಸ್ಕೋರ್ಗೂ ಜಾಬ್ ಸಿಗ್ಬೋದು. ಸೊ ಏನಾಗುತ್ತೆ, ಸಮ್ಟೈಮ್ಸ್ ಇದರಲ್ಲಿ ನಾಲೆಡ್ಜ್ ಜೊತೆಗೆ ಲಕ್ ಕೂಡ ಒಂದು ಫ್ಯಾಕ್ಟರ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ರೈಟ್. ಸೊ ಇದೆಲ್ಲ ತೋರಿಸೋ ಉದ್ದೇಶ ಏನಂದ್ರೆ, ನಾವು ಲಾಸ್ಟ್ ಇಯರ್ದು ನೋಡಿದ್ರೆ ಜಸ್ಟ್ ಒಂದು ಎಕ್ಸಾಂಪಲ್ ಅಂದ್ರೆ, ಸಿಮಿಲರ್ ಪೋಸ್ಟ್ ಇರೋದು ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಇತ್ತಲ್ವಾ, 2 ಪೋಸ್ಟ್ ಇತ್ತು, 20 ಪೋಸ್ಟ್ ಇದೆ. ಸೊ ನಂಬರ್ ಆಫ್ ಪೋಸ್ಟ್ ಕೂಡ ಇನ್ಕ್ರೀಸ್ ಆಗಿದೆ. ಬಟ್ ನಂಬರ್ ಆಫ್ ಪೋಸ್ಟ್ ಇನ್ಕ್ರೀಸ್ ಆಗಿದ ತಕ್ಷಣ, ವೇಕೆನ್ಸೀಸ್ ಇನ್ಕ್ರೀಸ್ ಆಗಿದ ತಕ್ಷಣ ಕಟ್ ಆಫ್ ಕಮ್ಮಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದ್ರ ಜೊತೆಗೆ ಕಾಂಪಿಟೇಷನ್ ಕೂಡ ಇನ್ಕ್ರೀಸ್ ಆಗಿದೆ ಅಲ್ವಾ, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ, ರೈಟ್. ಸೊ ಇದನ್ನೆಲ್ಲ ಇಷ್ಟೆಲ್ಲ ತೋರಿಸಿರೋ ಡೇಟಾನೆಲ್ಲ ಕನ್ಸಿಡರ್ ಮಾಡಿ, ಎಲ್ಲನೂ ಈಚ್ ಆ್ಯಂಡ್ ಎವ್ರಿಥಿಂಗ್ ಗಮನದಲ್ಲಿ ಇಟ್ಕೊಂಡು ನಾನು ಕಟ್ ಆಫ್ ಪ್ರೆಡಿಕ್ಷನ್ ಮಾಡಿರೋದನ್ನ ನೆಕ್ಸ್ಟ್ ಸ್ಲೈಡಲ್ಲಿ ಹಾಕ್ತಾ ಇದ್ದೀನಿ. ಸೊ ಇಟ್ ಈಸ್ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ BBMPಗೆ ಕಟ್ ಆಫ್ ಬಂದು ಜನರಲ್ ಅವ್ರಿಗೆ 400 to 425 ಒಳಗಡೆ ಇರುತ್ತೆ. ರೀಸನ್ ಬೀಂಗ್ ಹೈ ವೇಕೆನ್ಸೀಸ್ ಇದೆ, 92 ವೇಕೆನ್ಸೀಸ್ ಇದೆ, ಅಂಡ್ ಮಾಡರೇಟ್ ಕಾಂಪಿಟೇಷನ್ ಇದೆ. ಅಂಡ್ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ಗೆ 90 ಪೋಸ್ಟ್ಗಳಿದೆ, 400 to 425 ಕಟ್ ಆಫ್ ಹೋಗ್ಬೋದು. ಸೊ ಹೈ ವೇಕೆನ್ಸೀಸ್, ಮಾಡರೇಟ್ ಕಾಂಪಿಟೇಷನ್ ಸೇಮ್ ಅಲ್ವಾ. ನೆಕ್ಸ್ಟ್ ಥರ್ಡ್ ಒನ್ ಅಸಿಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 24 ಪೋಸ್ಟ್ ಇದೆ. ಸೊ ನಂಬರ್ ಆಫ್ ಪೋಸ್ಟ್ ಸಿಗ್ನಿಫಿಕೆಂಟ್ಲಿ ಕಮ್ಮಿ ಆಗಿದೆ ಕಂಪೇರ್ಡ್ ಟು ಫಸ್ಟ್ ಡಿಪಾರ್ಟ್ಮೆಂಟ್. ಸೊ ಇದಕ್ಕೆ ಕಟ್ ಆಫ್ ಸ್ವಲ್ಪ ಜಾಸ್ತಿ ಹೋಗ್ಬೋದು, 465 to 495 ಹೋಗಬಹುದು. ಲೋ ವೇಕೆನ್ಸೀಸ್ ಇದೆ, ಹೈ ಕಾಂಪಿಟೇಷನ್ ಇದೆ, ಯಾಕಂದ್ರೆ ಇದು ಅಡ್ಮಿನಿಸ್ಟ್ರೇಟಿವ್ ರೋಲ್ ಇರೋದ್ರಿಂದ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಬಂದು ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಗೆ 21 ಪೋಸ್ಟ್ ಇದೆ. ಇದರಲ್ಲಿ 455 to 485 ಹೋಗ್ಬೋದು ನನ್ನ ಪ್ರೆಡಿಕ್ಷನ್ ಪ್ರಕಾರ. ಯಾಕಂದ್ರೆ ತುಂಬಾ ಜನ ಪೋಲಲ್ಲೂ ನೀವು ನೋಡಿರ್ಬೋದು, 19% ಆಫ್ ದ ಪೀಪಲ್ ಯಾರು ವೋಟ್ ಮಾಡಿದ್ರು ಅವರು 291 to 300 ಮಾರ್ಕ್ಸ್ ಸ್ಕೋರ್ ಮಾಡ್ತಿದ್ದಾರೆ. ಸೊ ಫಾರ್ ದಟ್ ಸೆಕೆಂಡ್ ಪೇಪರ್ ಸ್ಪೆಸಿಫಿಕಲಿ. ಇದರ ಅರ್ಥ ಏನು, ಪರ್ಫಾರ್ಮೆನ್ಸ್ ತುಂಬಾ ಜನದ್ದು ಈ ಪೇಪರಲ್ಲಿ ಚೆನ್ನಾಗಾಗಿದೆ, ಸ್ಕೋರ್ ಜಾಸ್ತಿ ಬಂದಿದೆ. ಅದಕ್ಕೆ ಕಟ್ ಆಫ್ ಸ್ವಲ್ಪ ಹೈ ಹೋಗೋ ಚಾನ್ಸಸ್ ಇರುತ್ತೆ, ಈ ಒಂದು ನಂಬರ್ ಆಫ್ ಪೋಸ್ಟ್ ಕಮ್ಮಿ ಇದ್ರು. ಓಕೆ, ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ಗೆ 20 ಪೋಸ್ಟ್ಗಳಿದೆ. ಅದರಲ್ಲಿ 430 to 460 ಹೋಗ್ಬೋದು ಕಟ್ ಆಫ್. ಯಾಕಂದ್ರೆ ಪೇಪರ್ 2 ಬಂದು ಮಾಡರೇಟ್ ಸ್ಕೋರ್ಸ್ ಇತ್ತು, ನಾವು ಪೋಲಲ್ಲಿ ಕೂಡ ನೋಡಿದ್ವಿ. ಸೊ ಬ್ಯಾಲೆನ್ಸ್ಡ್ ಕಟ್ ಆಫ್ ಬರುತ್ತೆ. ಅಂಡ್ 6th ಒನ್ ಬಂದು ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 470 to 500 ಆಗ್ಬೋದು ಕಟ್ ಆಫ್ ಬಂದು. ಯಾಕಂದ್ರೆ ಲೋ ವೇಕೆನ್ಸೀಸ್ ಇದೆ, ಅದಕ್ಕೆ ಸ್ವಲ್ಪ ಕಟ್ ಆಫ್ ಹೈ ಹೋಗ್ಬೋದು. ಜೊತೆಗೆ ಟಾಪ್ 5% ಸ್ಕೋರ್ಸ್ ಇದ್ರೆ ಮಾತ್ರ ಸೆಲೆಕ್ಷನ್ ಚಾನ್ಸಸ್ ಹೈ ಇದೆ. ಓಕೆ, ನೆಕ್ಸ್ಟ್ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಫ್ಯಾಕ್ಟ್ರೀಸ್ ಅಂಡ್ ಬಾಯ್ಲರ್ಸ್ ಅಲ್ಲಿ. ಸೊ ಇದು ಫ್ಯಾಕ್ಟ್ರೀಸ್ಗೆ 7 ಪೋಸ್ಟ್ ಇದೆ, ಬಾಯ್ಲರ್ಸ್ಗೆ 3 ಪೋಸ್ಟ್ ಇದೆ. ಸೊ ನಂಬರ್ ಆಫ್ ಪೋಸ್ಟ್ ತುಂಬಾ ಕಮ್ಮಿ ಇರೋದ್ರಿಂದ ಕಾಂಪಿಟೇಷನ್ ಸ್ವಲ್ಪ ಎಕ್ಸ್ಟ್ರೀಮ್ ಆಗಿರುತ್ತೆ. ಆಮೇಲೆ ಟೆಕ್ನಿಕಲ್ ಸ್ಪೆಷಲೈಸೇಷನ್ ಕೂಡ ಬೇಕು ಇದು ಪೇಪರಲ್ಲಿ ಅಲ್ವಾ. ಸೊ ಎಲ್ಲ ಕನ್ಸಿಡರ್ ಮಾಡಿದ್ರೆ 485 to 515. ಓಕೆ, ಇದು ಇನ್ನೂ ಕಮ್ಮಿ ಇರೋ ಪೋಸ್ಟ್ 3 ಇರೋದ್ರಿಂದ ಸ್ವಲ್ಪ ಜಾಸ್ತಿ, 10 ಮಾರ್ಕ್ಸ್ ಜಾಸ್ತಿ ಇದೆ. ಲಾಸ್ಟ್ ಪೋಸ್ಟ್ ಬಂದು ಜಿಯೋಲಜಿಸ್ಟ್. ಓಕೆ, ಜಿಯೋ ಸೈಂಟಿಸ್ಟ್ ಬಂದು
10 ವೇಕೆನ್ಸೀಸ್ ಇದೆ, ಅದಕ್ಕೆ 460 to 490 ಹೋಗ್ಬೋದು. ಇದೊಂದು ನೀಶ್ ರೋಲ್ ಆಗಿರೋದ್ರಿಂದ, ನೀಶ್ ಇನ್ ದ ಸೆನ್ಸ್ ವೆರಿ ಸ್ಪೆಸಿಫಿಕ್ ರೋಲ್. ಈ ಒಂದು ಫೀಲ್ಡಲ್ಲಿ ಜನಗಳು ತುಂಬ ಕಮ್ಮಿ, ಕ್ಯಾಂಡಿಡೇಟ್ಸ್ ಕಾಂಪಿಟೇಟರ್ಸ್ ತುಂಬ ಕಮ್ಮಿ ಅಂತ ಹೇಳಲ್ಲ, ಒಂದು ಮಾಡ್ರೇಟ್ ರೇಂಜಲ್ಲಿ ಇರ್ತಾರೆ. ಅದಕ್ಕೇನೆ ಕಟ್ ಆಫ್ ಬಂದು 460 to 490 ಇರ್ಬೋದು ಅಂತ ನನ್ನ ಪ್ರೆಡಿಕ್ಷನ್. ಸೊ ಈ ಕಟ್ ಆಫ್ ಪ್ರೆಡಿಕ್ಷನ್ ಇಷ್ಟ ಆಗಿದೆ ಅನ್ಕೊಂತೀನಿ. ತುಂಬ ಜನ ನನ್ನ ಪ್ರೆಡಿಕ್ಷನ್ಗೆ ಅಗ್ರಿ ಮಾಡ್ಬೋದು, ತುಂಬ ಜನ ಡಿಸ್ಅಗ್ರಿ ಕೂಡ ಮಾಡ್ಬೋದು. ಬಟ್ ಇಟ್ ಈಸ್ ಡೇಟಾ ಡ್ರಿವನ್ ಅಪ್ರೋಚ್ ಇಂದ ಮಾಡಿರುವಂತಹ ಸೈಂಟಿಫಿಕ್ ವೇ ಆಫ್ ಕ್ಯಾಲ್ಕುಲೇಟಿಂಗ್ ದ ಕಟ್ ಆಫ್. ನಾನು ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಯೂಸ್ ಮಾಡಿದ್ದೀನಿ, ನಾನು ಓಪನ್ ಆಗೇ ಹೇಳ್ತಾ ಇದ್ದೀನಿ, ರೈಟ್? ಸೊ ನಿಮಗೇನು ಅನ್ಸುತ್ತೆ, ಈ ಕಟ್ ಆಫ್ ಇಷ್ಟು ಹೋಗ್ಬೋದಾ ಅಥವಾ ಇನ್ನು ಕಮ್ಮಿ ಬರುತ್ತಾ ಜಾಸ್ತಿ ಬರುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸಿ ಯು ಇನ್ ದ ನೆಕ್ಸ್ಟ್